ನಮ್ಮ ರಾಜ್ಯಕ್ಕೂ ಕೇರಳ ರಾಜ್ಯಕ್ಕೂ ಸಂಬಂಧ ಇಲ್ಲ. ಯಾಕೆ ಅಂದರೆ ಈ ರಾಜ್ಯದಲ್ಲಿ ಎಷ್ಟೋ ನಿರಾಶ್ರಿತರಿಗೆ ಮನೆ ಕಟ್ಟಿಕೊಟ್ಟಿಲ್ಲ. ರಾಜ್ಯದ ಜನರುಗಳಿಗೆ ಮೋಸ ಮಾಡಿ ನೀವು ರಾಜಕೀಯ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇಲ್ಲಿ ಏನಾಗ್ತಿದೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ರಾಜ್ಯದವ್ರಿಗೊಂದು ನ್ಯಾಯ, ಅನ್ಯ ರಾಜ್ಯದವ್ರಿಗೊಂದು ನ್ಯಾಯ ಅಂತ ತೋರಿಸ್ತಾ ಇದೆ. ದುಡ್ಡು ಇಲ್ಲಿ ತೆರಿಗೆ, ನೆಲ, ಜಲ, ಭಾಷೆ, ನೀರನ್ನು ಕುಡಿಯೋದು, ನಮ್ಮ ಟ್ಯಾಕ್ಸ್ ಕಟ್ಕೊಳ್ಳೋದು ನೀವು ಕನ್ನಡಿಗರದು, ಅವ್ರಿಗೆ ಕಟ್ಕೊಳ್ಳೋದು ಎಂಥ ನ್ಯಾಯ? ಅಂದರೆ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಜನಗಳಿಗೆ ಒಂದೊಂದು ಪಂಚಾಯತಿಗೆ ಒಂದು 10 ಮನೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಕರ್ನಾಟಕ ಮನೆ ಯಾರಪ್ಪ ಸೊತ್ತ ಬಂದವ್ರಿಗೆಲ್ಲ ಕೊಡೋಕೆ ಇವ್ರು ಕರ್ನಾಟಕ ಇವ್ರು ಅಪ್ದಿರ್ ಸೊತ್ತ. ಅಂದರೆ ಇವರಿಗೆ ಮುಸ್ಲಿಮ್ಸ್ ಓಟ್ ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ ಈ ರಾಜ್ಯದಲ್ಲಿ. ನೋಡಿ, ಈಗ ಏನಾಗಿದೆ, ಕೋಗಿಲೆ ಲೇಔಟಲ್ಲಿ ಅಕ್ರಮವಾಗಿ ತೆರವು ಮಾಡಿದ್ಮೇಲೆ ಅಲ್ಲ, ಅದು ಅಕ್ರಮನೇ ಒಂದು. ಎರಡನೇದು ಅವರಿಗೆ ಸೂರು ಕಟ್ಕೊಡ್ತೀನಿ ಅನ್ನುವಂಥದ್ದು. ನಮ್ಮ ರಾಜ್ಯದಲ್ಲಿ ಎಷ್ಟೋ ಕಾಲುವೆಗಳಲ್ಲಿ ಹೊಡೆದಾಕ್ತಾರೆ, ಅವರಲ್ಲಿ ನಿರಾಶ್ರಿತರು ಬಾಡಿಗೆ ಮನೆಯಲ್ಲಿ ಅವ್ರು ಎಲ್ಲಿರಬೇಕು ಅನ್ನೋ ಜಾಗನೇ ಇಲ್ಲ, ಇವಾಗಲೂ ಒದ್ದಾಡ್ತಾ ಇದ್ದಾರೆ. ಅದನ್ನೆಲ್ಲ ನಮ್ಮ ರಾಜ್ಯದಲ್ಲಿ ಈ ಜಲ, ಈ ಭೂಮಿಗೆ ಅವರು ಇಲ್ಲಿಂದ ಮನೆ ಕಳ್ಕೊಂಡವ್ರಿಗೆ ಸುಮಾರು 20-30 ವರ್ಷಗಳು ಇದ್ದವ್ರಿಗೆ ಅವಕಾಶ ಕೊಟ್ಟವ್ರಿಗೆ ಒಂದು ಸೂರು ನಿಲ್ಲಿಸಲಿಲ್ಲ. ಇವ್ರು ಯಾರೋ ಹೊರ ರಾಜ್ಯದವ್ರು, ಎಲ್ಲ ಅಲ್ಲಿರೋರೆಲ್ಲ ಅಕ್ರಮ ವಲಸಿಗರೇ, ಅವ್ರು ನಮ್ಮ ರಾಜ್ಯದವರು ಅಲ್ಲ ಒಂದು. ಎರಡನೇದು, ಅವ್ರಿಗೆ ಕಳೆದ 20 ವರ್ಷ 30 ವರ್ಷ ಇದ್ದವ್ರಿಗೆ ಮನೆ ಕೊಡಲ್ಲ, ಕಳೆದ 5-6 ವರ್ಷ ಇದ್ದವ್ರಿಗೆ ಅವ್ರಿಗೆ ಹೊಡೆದ್ಬಿಟ್ಟು ಈಗ ಮನೆ ಕಟ್ಕೊಡ್ತೀನಿ ಅಂತ ಹೇಳೋದು, ಇದು ನಮ್ಮ ರಾಜ್ಯದ ಜನತೆಗೆ ಮಾಡುವಂಥ ಒಂದು ನೋವುಂಟು ಮಾಡ್ತದೆ. ಜೊತೆಗೆ ಈ ರಾಜ್ಯ ಜನತೆ ಅವ್ರನ್ನ ಕ್ಷಮಿಸಲ್ಲ. ಯಾಕೆ ಅಂದರೆ ಈ ರಾಜ್ಯದಲ್ಲಿ ಎಷ್ಟೋ ನಿರಾಶ್ರಿತರಿಗೆ ಮನೆ ಕಟ್ಟಿಕೊಟ್ಟಿಲ್ಲ. ಇವಾಗಲೂ ಬೇರೆ ಕಡೆ ಎಲ್ಲೆಲ್ಲೋ ಬೇರೆ ಬೇರೆ ಜಾಗಗಳಲ್ಲಿ ವಾಸ ಮಾಡ್ತಾಯಿದ್ದಾರೆ, ಸುರಕ್ಷತೆ ಇಲ್ಲದಿರೋ ಜಾಗಗಳಲ್ಲಿ. ಅವ್ರಿಗೆ ಮೊದಲು ಆದ್ಯತೆ ಕೊಡಲಿ. ಇವ್ರಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾ ಇರೋದು ಇಲ್ಲಿ ಒಂದು ಏನಂದರೆ, ನೀವು ಹೇಳಿದ್ರಿ ಈಗ ಹೈಕಮಾಂಡ್ನ ಒತ್ತಡಕ್ಕೆ ಮಾಡಿದವ್ರೆ ಅಂತ, ಅದು ಬಂದದಕ್ಕೆ ಇದು ಮಾಡ್ತಾ ಇರೋದು. ಈಗ ನಮ್ಮ ಹೊರ ರಾಜ್ಯದಲ್ಲಿ ಹೋಗಿ ನಮ್ಮ ರಾಜ್ಯದವ್ರು ಯಾರು ಏನು ನಮ್ಮಲ್ಲಿ ಒಂದು ಇದನ್ನು ತೊಗೊಳ್ಳಲ್ಲ, ನಮ್ಮನ್ನು ಗಣನೆಗೂ ತೊಗೊಳ್ಳಲ್ಲ. ಇದೊಂದು ದುರಂತ, ಇದು ಧ್ವನಿ ಎತ್ತಲ್ಲ ನೋಡಿ. ಆ ಸಂದರ್ಭದಲ್ಲಿ ಬೇರೆ ರಾಜ್ಯದವ್ರು ನೋಡಿ, ಏನಾರ ಕರ್ನಾಟಕದಲ್ಲಿ ಏನಾರ ತಮಿಳ್ನಾಡಿಗೆ ಒಂದು ಗಲಾಟೆ ಆಯಿತು ಅಂದರೆ ಅವ್ರು ಧ್ವನಿ ಎತ್ತಾರೆ. ನಮ್ಮ ರಾಜ್ಯದವ್ರು ಹೊಡೆದ್ಬಿಟ್ರೆ ಕೇಳಲ್ಲ. ಇವರು ಯಾವುದೋ ಒಂದು ಕನ್ನಡ ಬೋರ್ಡ್ ಹಾಕ್ಬಿಟ್ಟಿದ್ರೆ ಕಿತ್ತಾಕ್ಸ್ತಾರೆ. ಈಗ ಆಂಧ್ರದಲ್ಲಿ ತಿರುಪತಿಗೆ ಹೋಗ್ತೀವಿ, ತಮಿಳ್ನಾಡಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಬೋರ್ಡ್ ಇದ್ದರೆ ಕನ್ನಡ ನೇಮ್ ಇದ್ದರೆ, ಗ್ಲಾಸಲ್ಲಿ ನೇಮ್ ಇದ್ದರೆ ಮುಂದೆ ಕಿತ್ತಾಕ್ಸ್ತಾರೆ. ಇದ್ರ ಬಗ್ಗೆ ಯಾರು ಧ್ವನಿನೇ ಎತ್ತಲ್ಲ. ಈ ರಾಜ್ಯದ ಬಗ್ಗೆ ಕಾಳಜಿ ಇರಬೇಕು. ಈ ಭಾಷೆ ಬಗ್ಗೆ, ಜಲದ ಬಗ್ಗೆ, ಜನದ ಬಗ್ಗೆ ಕಾಳಜಿ ಇದ್ದಾಗ ಮಾತ್ರ ಇದು ಮಾಡೋದು ಸಾಧ್ಯ. ನೋಡಿ, ಇಲ್ಲಿ ರಾಜಕೀಯ ಬಿಟ್ಟು ರಾಜ್ಯದ ಹಿತಾಸಕ್ತಿ ಎಂದಾಗ ಅವ್ರು ಮಾತಾಡಬೇಕು. ಈ ರಾಜ್ಯದಲ್ಲಿ ಅನ್ಯಾಯ ಆದರೆ ಒಬ್ಬರು ಮಾತಾಡಲ್ಲ. ಯಾವ ಶಾಸಕರು, MP ಗಳು, ನ್ಯಾಷನಲ್ ರಾಷ್ಟ್ರೀಯ ಪಕ್ಷಗಳು ನೋಡ್ತಾರೆ. ಈಗಂದರೆ ಅಲ್ಲಿ ನಮ್ಮ ಪಕ್ಷಕ್ಕೆ ತೊಂದರೆ ಆಗ್ಬೋದು, ಇದನ್ನು ನೋಡಬಾರ್ದು. ರಾಜ್ಯದ ಹಿತಾಸಕ್ತಿ ಬಂದಾಗ ರಾಜಕೀಯ ಇದನ್ನು ಪದವಿಗಳನ್ನ ತ್ಯಜಿಸುವಂಥ ಕೆಲಸ ಮಾಡಬೇಕು ಇವರು. ಆಗ ಜನಗಳು ಈ ರಾಜ್ಯದ ಜನತೆಗಳು ಅವ್ರಿಗೆ ಮುಂದೆ ಒಳ್ಳೆಯ ರೀತಿಯಲ್ಲಿ ಓಟ್ ಹಾಕೋದಾಗಲಿ ಗೆಲ್ಲಿಸೋದಾಗಲಿ ಮಾಡ್ತಾರೆ. ಇದೇ ರೀತಿ ಮಾಡಿದ್ರೆ ಮುಂದೆ ಅವರು ಅನುಭವಿಸ್ತಾರೆ. ಜನ ತಕ್ಕದಾದ ಉತ್ತರ ಕೊಡ್ತಾರೆ ಇವರಿಗೆ. ನಿಜವಾಗ್ಲೂ ಇದು ಅನ್ಯಾಯ. ತೆರಿಗೆ ಕಟ್ಟೋರು ನಾವು ಈ ರಾಜ್ಯದಲ್ಲಿ, ನಾನು ಮೊದಲೇ ಹೇಳಿದೆ, ನಿರಾಶ್ರಿತರು, ಮನೆ ಇಲ್ಲರು, ಸೂರಿಲ್ಲರು ಸಾಕಷ್ಟು ಜನ ಒದ್ದಾಡ್ತವ್ರೆ. ಅವ್ರನ್ನ ಗುರುತಿಸ್ಕೊಡಿ. ಅದು ಬಿಟ್ಬಿಟ್ಟು ಇದು ಯಾವುದೋ ಈ ಪ್ರಕರಣನ ಗಂಭೀರವಾಗಿ ತಗೊಂಡು ಅವ್ರು ಯಾರು ನಮ್ಮ ರಾಜ್ಯದವರೆಲ್ಲ ಅವರು. ಈಗ ಮೊನ್ನೆ ಪೇಪರಲ್ಲಿ ನೋಡಿದೆ, ಆ ಮ್ಯಾಪಲ್ಲಿ ನೋಡಿದೆ, 5-6 ವರ್ಷದ ಅಷ್ಟೇ ಅವರು ಉಳ್ಕೊಂಡಿರೋದು. ಕಳೆದ 30-40 ವರ್ಷದಿಂದ ನಿಂತಿರುವಂಥವ್ರು, ತೆರವು ಮಾಡಿದವ್ರಂಥವ್ರು, ಕಾಲುವೆ ತೆರವು ಮಾಡಿದವರು, ಆ ಅಕ್ಕಪಕ್ಕದ ಸರ್ಕಾರಿ ಜಾಗಗಳಲ್ಲಿ ಜಾಗ ಇಲ್ಲದೇ ವಾಸ ಮಾಡ್ತಾರಲ್ಲ, ಅವ್ರನ್ನೆಲ್ಲ ತೆರವುಗೊಳಿಸ್ತಾರೆ. ಅವ್ರ ಬಗ್ಗೆ ಕ್ರಮವೂ ಇಲ್ಲ, ಅವ್ರ ಬಗ್ಗೆ ಕಾಳಜಿನೂ ಇಲ್ಲ. ಇದೊಂದು ದುರಂತ ನಿಜವಾಗ್ಲೂ. ಇದು ನಿಜಕ್ಕೂ ಖಂಡನೀಯ. ಇದು ನಮ್ಮ ರಾಜ್ಯ ಸರ್ಕಾರದ ಕಾಂಗ್ರೆಸ್ನ ಶೋಚನೀಯ ಸ್ಥಿತಿ ಮತ್ತು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ, ಬಹುತಃ ಕೇಳಿಗರಿದ್ದಂಥ ಅನಧಿಕೃತ ಲೇಔಟ್ನಲ್ಲಿ ಏನು ಸರ್ಕಾರ ನ್ಯಾಯಯುತವಾಗಿ ಬಡಾವಣೆಗಳನ್ನ ನೆಲಸಮ ಮಾಡಿದೆ, ಅದು ನಿಜಕ್ಕೂ ಕಾನೂನು ನಿಯಮವಾಗಿ ಏನು ಸರ್ಕಾರ ಮಾಡಬೇಕೋ ಮಾಡಿದೆ. ಅದೇ ವಿಚಾರವಾಗಿ ನಮ್ಮ ಬೆಂಗಳೂರಿನಲ್ಲೂ ಸಹ ಎಷ್ಟೊಂದು ಜನ ರಾಜಕಾಲುವೆ ಮೇಲೆ ಲೇಔಟ್ಗಳನ್ನ ಮಾಡ್ಕೊಂಡಿದ್ದವ್ರಿಗೆ ಇದೇ ಕಾನೂನನ್ನ ಪಾಲಿಸಿ ಅವ್ರನ್ನೆಲ್ಲ ಒಡೆದಾಕಿ ಅವ್ರನ್ನ ಅಲ್ಲಿಂದ ನೆಲಸಮಗೊಳಿಸಿ ಅವ್ರನ್ನ ಹೊರ ಹಾಕಿದ್ದಾರೆ. ಇಲ್ಲಿ ಏನಾಗ್ತಿದೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ರಾಜ್ಯದವ್ರಿಗೊಂದು ನ್ಯಾಯ, ಅನ್ಯ ರಾಜ್ಯದವ್ರಿಗೊಂದು ನ್ಯಾಯ ಅಂತ ತೋರಿಸ್ತಾ ಇದೆ. ಇದರಲ್ಲಿ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಸಿದ್ದರಾಮಯ್ಯ ಅವರು ಇದ್ದಾರೆ ಮುಖ್ಯಮಂತ್ರಿಗಳು, ಇವರು ಹೈಕಮಾಂಡ್ನ ಹೇಳಿಕೆಯಂತೆ
ಅವರ ಬಲಿಪಶು ಹಂಗೆ ಕಾಣ್ತಾ ಇದ್ದಾರೆ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಕ್ಕೆ ಕಾಣ್ತಾ ಇದ್ದಾರೆ. ಈಗ ನಮ್ಮ ಕನ್ನಡಿಗರು ಶಬರಿಮಲೆಗೆ ಅಥವಾ ಬೇರೆ ಎಲ್ಲಿಗಾರ ನಮ್ಮ ಕನ್ನಡ ಬಾವುಟಗಳನ್ನ ಕಟ್ಕೊಂಡು ಹೋದರೆ ನಮ್ಮ ಕನ್ನಡ ಬಾವುಟಗಳನ್ನ ಸುಟ್ಟಾಕಿ ಅವರು ನಮ್ಮ ಮೇಲೆ ದಾಂಧಲೆಯನ್ನು ಮಾಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಅನ್ಯ ರಾಜ್ಯದವರಾದ ಕೇರಳಿಗರು ಅನಧಿಕೃತವಾಗಿ ಕಟ್ಕೊಂಡಂಥ ಕಟ್ಟಡಗಳನ್ನ ನೆಲಸಮ ಮಾಡಿರೋದು ಇದು ನ್ಯಾಯಯುತವಾಗಿ ಸರಿ. ಅವ್ರಿಗೆ ಈ ರಾಜ್ಯ ಸರ್ಕಾರ ಕೇರಳದವರು ಕೇರಳ ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಕೊಡ್ತು ಅಂತ ಇವ್ರಿಗೆ ಬೇರೆ ಕಡೆ ಮನೆ ಕಟ್ಕೊಡ್ತೀವಿ ಅಂತ ಹೇಳೋದು ನಿಜಕ್ಕೂ ಖಂಡನೀಯ. ಇದನ್ನ ಪ್ರತಿಯೊಬ್ಬ ಕನ್ನಡಿಗರು ಖಂಡಿಸ್ತೀವಿ. ದುಡ್ಡು ಇಲ್ಲಿ ತೆರಿಗೆ, ನೆಲ, ಜಲ, ಭಾಷೆ, ನೀರೆಲ್ಲ ಕುಡಿಯೋದು ನಮ್ಮ ಟ್ಯಾಕ್ಸ್ ಕಟ್ಕೊಳ್ಳೋದು ನೀವು ಕನ್ನಡಿಗರದು. ಅವ್ರಿಗೆ ಕಟ್ಕೊಳ್ಳೋದು ಎಂಥ ನ್ಯಾಯ ಇದೇನರ ನೀವು ನಿಜಕ್ಕೂ ಇದು ಮುಂದುವರೆದು ನೀವೇನಾದ್ರು ಅವರಿಗೆ ಮನೆ ಕಟ್ಕೊಡೋದಾದರೆ ನಮ್ಮ ಬೆಂಗಳೂರಿನಲ್ಲಿ ಬೇರೆ ಬೇರೆ ಯಾವ ಬಡಾವಣೆಗಳದು ನಮ್ಮ ಬಡವರುಗಳದು ನಮ್ಮ ಕನ್ನಡಿಗರು ಯಾವ ಮನೆಯನ್ನು ಕೆಡವಿದ್ರ ಅವ್ರುಗಳಿಗೂ ಕಟ್ಕೊಡ್ಬೇಕು. ಇಲ್ಲ ಅಂತಂದರೆ ನಿಜಕ್ಕೂ ನಾವೆಲ್ಲ ಕನ್ನಡಿಗರು ಕನ್ನಡ ಪರ ಹೋರಾಟಗಾರರು ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ನೀವು ಅನ್ಯ ರಾಜ್ಯದವರಿಗೆ ಮನೆಗಳನ್ನ ಕೊಟ್ಕೊಡ್ಬಾರ್ದು. ಈಗಲೇ ಹೇಳಿಕೆನ ಹಿಂಪಡಿಬೇಕು. ನೀವು ಹೈಕಮಾಂಡು ನಿಮ್ಮ ಬೇರೆ ಎನ್ನಿಕೆ ವಿಚಾರ ಕೇಳ್ಕೊಳ್ಳಿ. ನಮ್ಮ ತೆರಿಗೆ ದುಡ್ಡಲ್ಲಿ ಯಾವುದೇ ಕಾರಣಕ್ಕೂ ಕಟ್ಕೊಡ್ಬಾರ್ದು ಅಂತ ನಿಮ್ಮ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೋಡಿ, ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಕೋಗಿಲೆ ಬಡಾವಣೆಯಲ್ಲಿ 5 ಎಕರೆ ಸರ್ಕಾರಿ ಜಮೀನಿರುತ್ತೆ. ಅದು ಕಸ ವಿಲೇವಾರಿಗೆ ಅಂತೇಳಿ ಸರ್ಕಾರ ಮೀಸಲಿಟ್ಟಿರುತ್ತೆ. ಅಲ್ಲಿ ಅಕ್ರಮವಾಗಿ ಬೇರೆ ರಾಜ್ಯದ ವಲಸಿಗರು ಬಂದು ಮನೆಗಳನ್ನ ಕಟ್ಕೊಂಡಿರ್ತಾರೆ. ಇದು ತಪ್ಪು. ಇದು ಯಾರೇ ಆಗಲಿ ಸರ್ಕಾರಿ ಆಸ್ತಿಯಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ರೆ ಸರ್ಕಾರದ ಕೆಲಸ ಅದನ್ನು ಒಡೆಯುವಂಥ ಕೆಲಸ, ಸರ್ಕಾರಕ್ಕೆ ವಶಪಡಿಸುವಂಥ ಕೆಲಸ ಆಗ್ತಾಯಿತ್ತು. ಅದನ್ನು ರಾಜ್ಯ ಸರ್ಕಾರ ಮಾಡಿದೆ. ಪಕ್ಕದ ಕೇರಳ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಏನು ಡಮಲಿಸ್ಟ್ ಮಾಡಿದಾರೋ ಅದನ್ನು ವಿರೋಧಿಸಿದೆ. ಇದು ಮೊದಲನೇದಾಗಿ ತಪ್ಪು. ನಮ್ಮ ರಾಜ್ಯಕ್ಕೂ ಕೇರಳ ರಾಜ್ಯಕ್ಕೂ ಸಂಬಂಧ ಇಲ್ಲ. ಅವರೇನಿದ್ರು ಓಟಿನ ರಾಜಕಾರಣವನ್ನು ಅಲ್ಲಿ ಕೇರಳ ರಾಜ್ಯದಲ್ಲಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅವರು ಮುಂದೆ ಓಟ್ ನಡೀತಾ ಇದೆ. ಆ ಓಟಿನ ರಾಜಕಾರಣಕ್ಕೋಸ್ಕರ ನಮ್ಮ ಬೆಂಗಳೂರಿನ ಬಡಾವಣೆಗಳಲ್ಲಿ, ಸರ್ಕಾರಿ ಬಡಾವಣೆಗಳಲ್ಲಿ ಅಕ್ರಮವಾಗಿ ನೆಲೆಸಿರುವಂಥ ವಲಸಿಗರನ್ನು ನೆಲಸಮ ಮಾಡಿದ್ದಾರೆ. ಇದು ನಮ್ಮ ರಾಜ್ಯಕ್ಕೆ ಬಿಟ್ಟಂಥ ವಿಚಾರ. ಇವರು ಯಾವುದೇ ಕಾರಣಕ್ಕೂ ತಕರಾರು ಮಾಡಬಾರ್ದು. ರಾಜ್ಯ ಸರ್ಕಾರ ಹೊಡೆದಿದೆ. ಈಗ ರಾಜ್ಯ ಸರ್ಕಾರವನ್ನು ರಾಜಕೀಯ ಒತ್ತಡಕ್ಕೆ ಮಣಿದು ಏನು ಅಕ್ರಮವಾಗಿ ನೆಲೆಸಿರ್ತಾರೋ ಅವ್ರಿಗೆ ಮನೆಗಳನ್ನ ಕಟ್ಕೊಡೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಮಹಾ ತಪ್ಪು. ಇದನ್ನು ನಮ್ಮ ರೈತ ಸಂಘಟನೆ ಬಲವಾಗಿ ಖಂಡಿಸುತ್ತೆ. ಯಾಕೆ ಅನ್ನಿ, ಹಲವಾರು ವರ್ಷಗಳಿಂದ ಈ ಮಡಿಕೇರಿಯಲ್ಲಿರ್ಬೋದು, ಉತ್ತರ ಕರ್ನಾಟಕ ಭಾಗದಲ್ಲಿರ್ಬೋದು, ಈ ಮಳೆ ಹಾನಿಯಿಂದ ಮನೆಗಳೆಲ್ಲ ನೆಲಸಮಾಗಿದೆ. ಅವ್ರಿಗೆ ಇನ್ನೂ ಆಶ್ರಯ ಕೊಡೋಕ್ಕಾಗಿಲ್ಲ. ಇವರು ನೆರೆ ರಾಜ್ಯದ ಅಕ್ರಮ ವಲಸಿಗರಿಗೆ ಇವರು ಕಟ್ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ, ಇದು ಒಂದು ರಾಜಕೀಯವನ್ನು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ಜನರುಗಳಿಗೆ ಮೋಸ ಮಾಡಿ ನೀವು ರಾಜಕೀಯ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಾನು ರೈತ ಸಂಘದಿಂದ ಒತ್ತಾಯವನ್ನು ಮಾಡ್ತಾಯಿದ್ದೇನೆ. ನೀವೇನಾದ್ರೂ ನಮ್ಮ ರಾಜ್ಯದ ಜನಗಳಿಗೆ ಮೋಸ ಮಾಡಿ ಅಕ್ರಮ ವಲಸಿಗರಿಗೆ ಏನಾದರೂ ಅವರಿಗೆ ನೀವು ಅದು ಮನೆಗಳನ್ನು ಕಟ್ಸ್ಕೊಡುವ ದಿಕ್ಕಿನಲ್ಲಿ ಕೆಲಸ ಮಾಡಿದ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡಬೇಕಾಗತ್ತೆ ಅಂಥೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೇನೆ. ಸರ್, ಇದು ಸರ್ಕಾರದ ಏನು ಇಬ್ಬಗೆ ನೀತಿ ಇದೆಯಲ್ಲ, ಇದು ನಾವು ತೀವ್ರ ರೀತಿಯಲ್ಲಿ ಖಂಡಿಸ್ತೀವಿ. ಕಾರಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ 5900 ಗ್ರಾಮ ಪಂಚಾಯತಿಗಳಿದೆ. ಯಾವ್ಯಾವ ಗ್ರಾಮ ಪಂಚಾಯತಿ ಒಂದು ಮನೆ ಕಟ್ಕೊಳ್ಳೋಕ್ಕೆ ಆಗಿಲ್ಲ ಇವರಿಗೆ. ಇಲ್ಲಿ ಯಾವುದೋ ಅಕ್ರಮವಾಗಿ ಈಗ ನೆಲ ಸಮ ಮಾಡೋಕ್ಕೆ ಮಾಡಿದವ್ರು ಯಾರು? ಇವ್ರು ಮಾಡಿದ್ರು. ಇವ್ರು ಮಾಡೋಕ್ಕೆ ಹೇಳಿದ್ರಾ? ಇವ್ರು ಮಾಡಿರೋದ್ರಿಂದ ಇವರೇ ಪಶ್ಚಾತ್ತಾಪ ಪಡಬೇಕು, ಕೈನಿಂದ ಕೊಡಬೇಕು. ಇವರು ನಮ್ಮ ತೆರಿಗೆ ದುಡ್ಡಲ್ಲಿ ಇವ್ರು ಕೊಡಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ? ಈಗ ಒಂದು ಪಕ್ಷದ್ದಲ್ಲ ಇದು ಇಂಪಾರ್ಟೆಂಟು. ಸರ್ಕಾರ ಅಂತಂದರೆ ಇದು ಜನರ ತೆರಿಗೆಯಿಂದ ನಡೆಸ್ತಕ್ಕಂಥ ಸರ್ಕಾರ. ಇದು ಪಕ್ಷದ್ದು ಬಿಟ್ಟಾಗಿ ಯಾವುದೋ ಒಬ್ಬ ಪಕ್ಷದ ಹೈಕಮಾಂಡ್ ಅವ್ರು ಹೇಳ್ತಾರೆ ಅಂತಂದರೆ ಅದನ್ನು ಪರಿಪಾಲಿಸೋದು ಅಂತಂದರೆ ನಮ್ಮ ರಾಜ್ಯದ ದುಡ್ಡನ್ನು ಅವ್ರಿಗೆ ಮಾಡಿಕೊಡೋದು ಅಂತಂದರೆ ಮೊಚ್ಚು ನೆಲಸಮ ಮಾಡುವಾಗ ಎಲ್ಲಿ ಹೋಗಿತ್ತು? ಅವಾಗ ಚಿಂತನೆ ಮಾಡಬಹುದಾಗಿತ್ತಲ್ಲ. ಮಾಡಿಬಿಟ್ಟು ಅಂದರೆ ಅಕ್ರಮವಾಗಿ ನೀಡ್ಕೊಟ್ಟಿದ್ದರೆ ನೀವು ಸುಸಜ್ಜಿತವಾಗಿ ಏನೋ ಒಂದು 1 ಲಕ್ಷ 2 ಲಕ್ಷ ಕಟ್ಟಿ ಮನೆ ಕಟ್ಟಿರ್ತಾರೆ. ಈಗ ಅದಕ್ಕೆ ಒಬ್ಬೊಬ್ಬರಿಗೆ 10 ಲಕ್ಷ 20 ಲಕ್ಷ ಕಟ್ಟಿ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಅನ್ನಂಗಾದ್ರೆ ಇದು ಯಾವ ನೀಯ? ಈಗ 3 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಸರ್ಕಾರ. ಈಗ 3 ವರ್ಷದಿಂದ 5900 ಚಿಲ್ಲರೆ ಗ್ರಾಮ ಪಂಚಾಯತಿಗಳಿದೆ. ಯಾವ ಪಂಚಾಯತಿಗಳಲ್ಲಿ ಎಷ್ಟೆಷ್ಟು ಬಡವರಿಗೆ ನಿರ್ಮಾಣ ಮಾಡಿಕೊಟ್ಟಿದ್ರೆ ಅದನ್ನು ಹೇಳಿ. ದುಡ್ಡು ಮಾತ್ರ ನಮ್ಮದು, ಟ್ಯಾಕ್ಸು ನಮ್ಮದು. ನೀವು ಬೇರೆ ಯಾರೋ ಹೇಳ್ತಾರೆ ಅಂತ ಇದು ನಿಜವಾಗ್ಲೂ ಖಂಡಿಸ್ಬೇಕು ಅದು ಸರ್. ನಿಜವಾಗ್ಲೂ ಸರ್, ಇದು ಕೇರಳ
ಅವರೇನೋ ಊರಲ್ಲ ಅವರು. ಈಗ ಇಲ್ಲಿ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನ ತೆರಿಗೆ ಕಟ್ಟದಂತ ನಡೆಸ್ತಾ ಇರೋದು. ಇಲ್ಲಿ ಜನಗಳಿಗೆ ಏನು ಬೇಕೋ ಅದನ್ನು ಜಾರಿಗೆ ತರಬೇಕೇ ವಿನಃ ಇವರು ಕುತಂತ್ರ ರಾಜಕಾರಣಕ್ಕೋಸ್ಕರ ಇದೆಲ್ಲ ಮಾಡೋದು ನಾವು ಅಕ್ಷಮ ಅಪರಾಧ. ಇದನ್ನು ಖಂಡಿಸ್ತೀವಿ. ಇದನ್ನು ನಾಗರಿಕ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಖಂಡಿಸಲೇಬೇಕಾಗುತ್ತದೆ. ಇದು ಪಕ್ಷಾತೀತವಾಗಿ ನೋಡೋಕಬಾರ್ದು. ಯಾವುದೋ ಒಂದು ಪಕ್ಷ ಅದು ರಾಜಕೀಯ ಇದಕ್ಕೋಸ್ಕರ ನೀವು ಗೆಲ್ಲಬೇಕು, ಆವಾಗ ಇದು ಮಾಡ್ಕೊಳ್ಳಿ. ಗೆದ್ದ ನಂತರ ನಮ್ಮ ಟ್ಯಾಕ್ಸು ಏನಿರ್ತದೆ ಆ ಟ್ಯಾಕ್ಸನ್ನು ನಮಗೆ ಬಳಕಬೇಕು. ಯಾವುದು ಅನರ್ಹರಿದ್ದಾರೆ, ಯಾರು ಬಡ ಜನರಿದ್ದಾರೆ ಅವ್ರಿಗೆ ಹಣ ವಿನಿಯೋಗ ಆಗಬೇಕು. ಇದು ಯಾವನೋ ಏನು ಹೇಳ್ಕೊಡ್ತೀನಿ ಅಂತ ನಿಮ್ಮ ತೆವಲು ತೀರಿಸ್ಕೊಳ್ಳೋಕೆ ದಯವಿಟ್ಟು ಇದನ್ನು ನಮ್ಮ ತೆರಿಗೆ ಹಣವನ್ನು ಬಳಸ್ಕೋಬೇಡಿ. ಇದನ್ನು ನಾವು ಖಂಡಿಸ್ತೀವಿ ಸರ್. ಇಲ್ಲ, ಇದು ತಪ್ಪು ಅಂತ ನಾವು ವಾದಿಸ್ತೀವಿ. ಯಾಕೆ ಅಂತ ಅಂದರೆ ಅಕ್ರಮವಾಗಿ ನಮ್ಮ ಹಳ್ಳಿಗಳಲ್ಲೇ ಒಂದು ಅಕ್ರಮ ಮಾಡಿದ್ದಾರೆ ಅಂದರೆ ಡಮ್ಮಲೆಸ್ ಮಾಡೋದು, ನಮ್ಮ ಸ್ಥಳೀಯಕರನ್ನೇ ಡಮ್ಮಲೆಸ್ ಮಾಡೋದು ನಾನು ನೋಡಿದ್ದೀನಿ. ಇನ್ನು ಅಕ್ರಮವಾಗಿ ಮಾಡ್ಕೊಬಂದವ್ರೆ ಬೇರೆ ರಾಜ್ಯದವರು ಅಂದರೆ ಅದರಲ್ಲಿ ತಪ್ಪೇನೂ ಇಲ್ಲ, ಅದರಲ್ಲಿ ಮಾಡಿರೋದು ಸರಿಯಾಗೇ ಇರುತ್ತೆ. ಆದರೆ ಈಗ ಎಲ್ಲೋ ಒತ್ತಡಕ್ಕೆ ಮಾಡೋದು ಅವರಿಗೆ ಹೊಸ್ದಾಗಿ ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಹೇಳೋದು ತುಂಬ ತಪ್ಪು. ಯಾಕೆಂದರೆ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಮ್ಮ ಜನಗಳಿಗೆ ಒಂದೊಂದು ಪಂಚಾಯತಿಗೆ ಒಂದು 10 ಮನೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಉದಾಹರಣೆಗೆ ಒಂದೊಂದು ಪಂಚಾಯತಿಗೆ 10 ಮನೆ ಅಲ್ಲ 50 ಮನೆಯೂ ಕೊಡೋಕ್ಕಾಗಿಲ್ಲ. ಅಂಥದ್ರಲ್ಲಿ ಇವರು ನಮ್ಮ ತೆರಿಗೆ ದುಡ್ಡನ್ನು ತಗೊಂಡೋಗಿ ಬೇರೆ ಜನಗಳಿಗೆ ಕೊಡೋದು ಎಷ್ಟು ಸರಿ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ಇವರು ಸರ್ಕಾರದವರು ಏನೋ ಅಂದರೆ ಬರೀ ರಾಜಕೀಯವಾಗಿ ಈ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗ್ರ್ಯಾಂಟು ಅಂತ ಎಷ್ಟು ಹಿಂದೆ BJP ಸರ್ಕಾರ ಇದ್ದಾಗ ಬೇಕಾದಷ್ಟು ಇದರ ಮನೆಗಳು ಅಂತ ಕೊಡ್ತಾಯಿದ್ರು, ಆಶ್ರಯ ಯೋಜನೆ ಮನೆಗಳು ಅಂತ ಕೊಡ್ತಾಯಿದ್ರು. ಇವರು ಒಂದು ಕೆಲಸನೂ ಮಾಡೋಕ್ಕಾಗಿಲ್ಲ. ಇವಾಗ ಇಲ್ಲದೇ ಇರೋ ದುಡ್ಡನ್ನ ಈಗ ಬೇರೆ ರಾಜ್ಯದವ್ರಿಗೆ ಮಾಡ್ತಾವ್ರೆ ಅಂದರೆ ಇದು ದೊಡ್ಡ ತಪ್ಪು ಅಂತ ಇದನ್ನು ವಿರೋಧ ಮಾಡ್ತೀವಿ ನಾವು. ಇದನ್ನು ಅದೇ ನಮ್ಮ ದುರ್ದೈವ ಅಂತ ಹೇಳೋದು. ಏನಕ್ಕೆ ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜನಗಳಿಗೆ ಬೇರೆ ಕಡೆಗೆ ಹೋದಾಗ ಧ್ವನಿ ಎತ್ತಷ್ಟು ಶಕ್ತಿನೇ ಇಲ್ಲ ನಮ್ಮಲ್ಲಿ, ನಮ್ಮ ರಾಜಕೀಯದವ್ರಿಗೆ ಅಲ್ಲ, ನಮ್ಮಗಳಿಗಿಲ್ಲ ಅಂತ ಹೇಳ್ಕೊಳ್ಳಲ್ಲ. ಆದರೆ ಅವರು ಅಲ್ಲಿಂದ ರಾಜಕೀಯದವರು ಇಲ್ಲಿ ಧ್ವನಿ ಎತ್ತುತ್ತಾರೆ ಅಂದರೆ ಇದು ಅವರ ಇದು ಅಂತ ಹೇಳ್ಬೋದು. ನಮ್ಮವ್ರು ಏನು ಮಾಡ್ತಾಯಿದ್ರು, ಅವ್ರು ಕೇಳ್ದಂಗೆ ಕೂತ್ಕೊಳ್ಳೋಕ್ಕೆ ಅಲ್ಲ, ಇದು ತಪ್ಪು ಅಂತಲೇ ನಾನು ವಾದನೆ ಮಾಡ್ತಾ ಇರೋದು. ಅದನ್ನೇ ಕೊಡೋದನ್ನು ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಬೇಕಾದಷ್ಟು ಬಡವರಿದ್ದಾರೆ, ಅವರು ಕೊಡಲಿ. ಈಗ ಇವರು ಏನು ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳ್ತಾರೆ, ಬರೀ ಅವ್ರಿಗೆ ಸಹಾಯಧನ ಅಂತ ಕೊಟ್ಟರೆ ಸಾಕು. ಇವತ್ತು ಒಂದು ಹಳ್ಳಿಲಿ 10 ಮನೆ ಕಟ್ಕೋತಾರೆ ಬಡವರು, ಮನೆ ಇಲ್ಲದವರು. ಅಂಥದ್ದು ಇವರು ಬೇರೆ ರಾಜ್ಯದವ್ರಿಗೆ ನಮ್ಮ ತೆರಿಗೆ ದುಡ್ಡೆಲ್ಲ ಕೊಡೋದು ತುಂಬ ದೊಡ್ಡ ತಪ್ಪು. ಇದ್ರ ಬಗ್ಗೆ ನಾವು ವಿರೋಧ ಮಾಡ್ತೀವಿ ಸರ್. ಇವರು ಯಾರೋ ವೇಣುಗೋಪಾಲ್ಗೂ ಕರ್ನಾಟಕ ಏನು ಸರ್ ಸಂಬಂಧ? ಪಿಣರಾಯಿ ವಿಜಯನ್ ಬಂದ್ಬಿಟ್ಟು ಅವ್ನು CPM, ಅವನು ಅಲ್ಲಿ ಮುಸ್ಲಿಂ ಓಟ್ ಕೇಳೋದಕ್ಕೋಸ್ಕರ ಕರ್ನಾಟಕಕ್ಕೆ ಆರ್ಡ್ರ್ ಮಾಡ್ತಾರೆ, ಅವ್ರ ಮಾತು ಕೇಳ್ಬಿಟ್ಟು ಆರ್ಡ್ರ್ ಮಾಡ್ತಾರೆ ಅಂತ. ಇವ್ರು ಎಂಥ CM ಕ್ಷೇತ್ರ ಪಕ್ಕದಲ್ಲೇ ಅವನು CM ಕ್ಷೇತ್ರ ಇದಲ್ಲ, ಅವರು ಸಿದ್ದರಾಮಯ್ಯ ನುಂಡಿ ಪಕ್ಕದಲ್ಲಿ ವಾಜಮಂಗ್ಲ ಇದೆ. ವಾಜಮಂಗ್ಲ ಅಲ್ಲಿ ಸಾಕಮ್ಮ ಅಂತ ಇದ್ದಾರೆ. 4 ವರ್ಷ ಆಯಿತು ಅವ್ರಿಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಮನೆ ಬಿದ್ದೋಗ 5 ಲಕ್ಷ ಆಗಿ 1 ಲಕ್ಷ ಕೊಟ್ಟಿದ್ದಾರೆ, ಇನ್ನು 4 ಲಕ್ಷನೇ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಸ್ವಂತ ಕ್ಷೇತ್ರದಲ್ಲಿ ಒಬ್ಬ ದಲಿತ ಮಹಿಳೆಗೆ ಇನ್ನು ಮನೆ ಕೊಟ್ಟು ಬಿದ್ದೋಗಿ ಮನೆ ಕೊಟ್ಟಿಲ್ಲ, ದುಡ್ಡು ಕೊಡೋಕ್ಕಾಗಿಲ್ಲ ಮನೆ ಕಟ್ಟೋಕ್ಕೆ. ಇವರು ಎಲ್ಲಿಂದೋ ಬಂದವ್ರಿಗೆ ಅದು ಅಡ್ರೆಸ್ ಇಲ್ಲ, ಏನಿಲ್ಲ. ಯಾವನ 1,500 ಕೊಡ್ತಾನೆ, ಅವ್ರಿಗೊಂದು ಆಧಾರ್ ಕಾರ್ಡು ಪೋಸ್ಟ್ ಕಾರ್ಡ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತಾರೆ ಅಂತ ಅಂದರೆ ಇದು ವಾಜಮಂಗ್ಲಲ್ಲಿರೋ ಅವರು ಸಿದ್ದರಾಮಯ್ಯ ಕ್ಷೇತ್ರ ಮೈಸೂರಲ್ಲೇ ಸ್ವಂತ ಕ್ಷೇತ್ರದಲ್ಲೇ ಕೊಟ್ಟಿಲ್ಲ ಅಂತ ಅಂದರೆ ಬೇರೆಯವ್ರಿಗೆ ಯಾರು ಕಟ್ಕೊಡ್ಬೇಕು ಸರ್? ಅವರಿಂದ ಇವರು ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾಯಿದ್ದಾರೆ. ವೇಣುಗೋಪಾಲು ಮತ್ತು ಪಿಣರಾಯಿ ವಿಜಯ್ ಮತ್ತು ಸೋನಿಯಾ ಗಾಂಧಿ ಮಾಡ್ತಾಯಿದ್ದಾರೆ ಕರ್ನಾಟಕ ಆಡಳಿತ. ಕರ್ನಾಟಕ ಮನೆ ಯಾರಪ್ಪನ ಸೊತ್ತ ಬಂದವ್ರಿಗೆಲ್ಲ ಕೊಡೋಕ್ಕೆ ಇವ್ರು ಕರ್ನಾಟಕ ಇವ್ರು ಅಪ್ಪದಿರು ಸೊತ್ತಾ? ಅದೇ ಕೋಡಿಹಳ್ಳಿಯಲ್ಲಿ ಬೆಂಗಳೂರಲ್ಲಿ ಆಗಿರೋದು 43 ಜನ, 45 ಜನ 25 ದಿನದಿಂದ ರೋಡಲ್ಲಿ ಬಿದ್ದಿದ್ದಾರೆ. ಅವ್ರಿಗೆ ಮನೆ ಕೊಟ್ಟಿಲ್ಲ ಇವರು. ಪಾಪ ಅವ್ರು ಫುಲ್ ದಲಿತರು. ಅದೇ ಉತ್ತರ ಕರ್ನಾಟಕದವ್ರು, ಅವ್ರ ಮನೆ ಇದೆ, ಅವ್ರ ಹತ್ರ ರೆಸಿಪ್ಟ್ ಇದೆ, ಕಂದಾಯ ಕಟ್ಟ ರೆಸಿಪ್ಟ್ ಇದೆ, ಎಲ್ಲ ಇದೆ. ಅವ್ರಿಗೆ ಇವರು ಮನೆ ಕೊಟ್ಟಿಲ್ಲ. ಇವರು ಎಲ್ಲಿಂದ ಬಂದವ್ರಿಗೆ ಇವ್ರಿಗೆ ಅಡ್ರೆಸ್ ಇಲ್ಲ. ಇವ್ರಿಗೆ ಏನಪ್ಪ ಒಂದೇ ಇವ್ರು ಮುಸ್ಲಿಮ್ಸ್ ಅನ್ನೋದಷ್ಟೇ. ಒಬ್ಬ ಬೆಳಗ್ಗೆ ನೆನ್ನೆ ಹೇಳ್ತಾನೆ, ಸಿದ್ದರಾಮಯ್ಯನೇ ಬೇಡ, ಯಾರೂ ಬೇಡ, ಜಮೀರ್ ಹಣ ಇದ್ದರೆ ಸಾಕು, ನಾವೆಲ್ಲ ಮಾಡ್ಕೊತೀವಿ ಅಂದರೆ ಇವರಿಗೆ ಮುಸ್ಲಿಮ್ಸ್ ಓಟ್ ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ ಈ ರಾಜ್ಯದಲ್ಲಿ. ಅಂದರೆ ಬೇರೆ ಹಿಂದೂಗಳು ಓಟ್ ಹಾಕಿಲ್ವ, ರೈತರು ಓಟ್ ಹಾಕಿಲ್ವಾ? ಇವಾಗ ಮೊನ್ನೆ ನಾವು 23ನೇ ತಾರೀಕು ಗುಲ್ಬರ್ಗ್ಗೆ ಹೋಗಿದ್ವಿ. ಅಲ್ಲಿ ಹೋಗಿದ್ವಿ, ಭೀಮಾ ನದಿ ಸರಿ ಪ್ರವಾಹ ಬಂತಲ್ಲ, ಅಲ್ಲಿ ಇನ್ನೂ ದುಡ್ಡು ಕೊಟ್ಟು ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಇವರು ಇನ್ನೂ ಪರಿಹಾರ ಕೊಟ್ಟಿಲ್ಲ. ಅಂಥದ್ರಲ್ಲಿ ಇವ್ರಿಗೆ 3 ದಿನಕ್ಕೆ ಅವ್ರಿಗೆ ಫ್ಲಾಟ್ಗಳು ಕೊಡ್ತಾರೆ ಅಂತ ಅಂದರೆ ಅದು ಎಲ್ಲಿ ನಮ್ಮವರಾಗ ಹೋದ್ರಿ ಬಿಡು ಏನಕ್ಕೆ, ಎಲ್ಲಿಂದ ಬಂದವ್ರು ಫ್ಲಾಟ್ಗಳು ಕೊಡ್ತಾರೆ ಅಂದರೆ ಕರ್ನಾಟಕ ಏನು ಮಾಡಬೇಕು? ಜನ ಪಾಪ ಅಲ್ಲಿ ಉತ್ತರ ಕನ್ನಡದವ್ರು ಏನಾಗಬೇಕು? ಬೆಳಗಾವಿಲಿ ಎಷ್ಟೊಂದು ಸರಿ ಹಾನಿ ಆಗಿದೆ, ಅವ್ರಿಗೆ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ಯಡಿಯೂರಪ್ಪ ಆಗಿರುವಾಗ ಇವ್ರಿಗೆ ಮನೆ ಕೊಡ್ತೀವಿ ಅಂತ ಅವ್ರಿಗೆ ಇನ್ನೂ ಕೊಟ್ಟಿಲ್ಲ ಸರ್ ಮನೆನ ಇವರು. ಎಲ್ಲಿಂದ ಬಂದವ್ರು ಮನೆ ಕೊಡ್ತೀನಿ ಅಂದರೆ ಈ ಕರ್ನಾಟಕದ ರೈತರು, ದಲಿತರು, ಬೇರೆ ಅಲ್ಪಸಂಖ್ಯಾತರು. ನಮ್ಮೂರಲ್ಲೇ ನಮ್ಮದು ಒಂದು ದೊಡ್ಡ ಕಡ್ರು ಅಂತ ಊರು,
ಅಲ್ಲಿ ಒಬ್ಬ ಮುಸ್ಲಿಮ್ಸ್ ಒಂದು ಹುಡುಗನಿಗೆ ಮನೆ ಕೊಟ್ಟವ್ರೆ 3 ವರ್ಷ ಬಸವ ಯೋಜನೆಯಲ್ಲಿ 3 ವರ್ಷ ಆಗಿದೆ, 2 ಬಿಲ್ ಬಂದಿರೋದು, 2 ಬಿಲ್ಲು, ಒಂದು 40,000 45,000, ಇನ್ನೂ ಒಂದು ಬಿಲ್ ಬರಬೇಕು ಅವನಿಗೆ, ಇನ್ನೂ ದುಡ್ಡು ಬಂದಿಲ್ಲ 3 ವರ್ಷದಿಂದ. 3 ದಿನಕ್ಕೆ ವೇಣುಗೋಪಾಲು ನೀವು ಏನಾಗಿ ಸಮಸ್ಯೆ ನೋಡಿ ಅಂದ ತಕ್ಷಣ 2 ದಿನ ಇಡೀ ಕ್ಯಾಬಿನೆಟ್ ಅಧಿಕಾರಿಗಳು ಎಲ್ಲ ಬಂದ್ಬಿಟ್ಟು ಈ ಸಮಸ್ಯೆನ ಬಗೆಹರಿಸ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಹೊಸ ವರ್ಷಕ್ಕೆ ಅವ್ರ ಮನೆಗಳು ಎಲ್ಲಿಂದ ಬಂದವ್ರಿಗೆ ಅವ್ರಿಗೆ ಹಾಂ, ಇದು ರಾಜ್ಯ ಸರ್ಕಾರದ ನೀತಿಗಳು ಹಿಂಗೆ ಯಾವ ಥರ ಇದೆ. ಅದೇ ಇವ್ರು ಕೊಡಿ, ಇವರು ಅದೇ ಅವ್ರಿಗೆ ಮೋಸ ಆಗಿ ಅದು ಅಕ್ರಮ, ಇವರೇ ತೋರಿಸಿದ ಮ್ಯಾಪ್ದಲ್ಲಿ ಇವ್ರ ಅಧಿಕಾರಿಗಳೇ ಕೊಟ್ಟು ಇವರೇ ಹೊಡೆದಾಕಿರೋದು. 2023ರಲ್ಲಿ ಖಾಲಿ ಜಾಗ ಇದೆ, ಕೋಗಿಲೈತು ಸ್ಯಾಟ್ಲೈಟ್ದು ಖಾಲಿ ಜಾಗ ಇದೆ. 2025ರಲ್ಲಿ ಯಾವನೋ ಒಬ್ಬ ಊಸೀಮೋ ಅಂತ ಅಂದ್ಬಿಟ್ಟು ಜಮೀರ್ ಅಹಮದ್ನ ಒಬ್ಬ ಆಪ್ತ ಎಲ್ಲರ ಹತ್ರ 3 ಲಕ್ಷ 4 ಲಕ್ಷ ಇಸ್ಕೊಂಡು ಅವರಿಗೆಲ್ಲ ಸೈಟ್ ಅಲರ್ಟ್ ಮಾಡಿದ್ದಾನೆ. ಇವನು ಯಾರಪ್ಪಂದೊಂದು ಸೈಟ್ ಅಲರ್ಟ್ ಮಾಡಿದ್ದಾನೆ. ಅದು ಯಾವುದು ಕಸ ಡಂಪ್ ಮಾಡೋ ಜಾಗನ ಇವನು ಅಲರ್ಟ್ ಮಾಡಿದ್ದಾನೆ. ಏನಕ್ಕೆ ಮಾಡಿದ್ದಾನೆ? ಬೇರೆ ಜಾಗ ಒಟ್ಟು 45,000 46,000 ಬೆಂಗಳೂರಲ್ಲಿ ಎಕರೆ ಆಗಿದೆಲ್ಲ ಅವರೆಲ್ಲರೂ ಇವ್ರಿಗೂ ಹಂಗೆ ಮಾಡ್ತಾರೆ. ಮೈಸೂರಲ್ಲಿ ಇಡೀ ಕರ್ನಾಟಕದಲ್ಲಿ ಈ ಥರ ಅಕ್ರಮ ವಲಸೆ ಮನೆ ಮಾಡ್ಕೊಂಡಿದ್ದವ್ರೆಲ್ಲರಿಗೂ ನೆಕ್ಸ್ಟ್ ಇದೇ ಥರ ಮಾಡಬೇಕು. ಇವಾಗ ಇವ್ರಿಗೆ ಮುಸ್ಲಿಮ್ಸು ಕೇರಳದಿಂದ ಬಂದಿರೋ ಅವ್ರಿಗೆ ಸೆಂಟ್ರಿಂದ ಬಂದ್ಬಿಡ್ತು, ಇವರಿಗೆ ಹೈಕಮಾಂಡ್ ಆದೇಶ ಅಂತ. ಪಾಪ ಇಲ್ಲಿರೋರು ಯಾರಿಂದ ಹೋಗ್ಬೇಕು? ಯಾವ MLA MP ಇರೋದು ಮಾತಾಡ್ತಾರೆ? ಸಿದ್ದರಾಮಯ್ಯ ತಮ್ಮ ಊರಲ್ಲೇ ತಮ್ಮ ಪಕ್ಕದೂರಲ್ಲೇ ಮಾತಾಡೋಕ್ಕಾಗಿಲ್ಲ ಅಂದರೆ ಇನ್ನು ಬೇರೆಯವರಿಂದ ಯಾವ MP ಯಾವ MLAಗಳು ಮಾತಾಡ್ತಾರೆ? ಯಾರೂ ಮಾತಾಡೋದಿಲ್ಲ. ಸರ್ಕಾರದ ಈ ನಿರ್ಧಾರ ಬಗ್ಗೆ ಈ ನಿರ್ಧಾರ ಬಗ್ಗೆ ನಾವು ಖಂಡಿಸ್ತೀವಿ. ಇಂಥ ನಿರ್ಧಾರಗಳನ್ನು ರೈತರ ವಿಷಯದಲ್ಲಿ ತಗೋಬೇಕು. ಇವರು ರೈತರ ವಿಷಯದಲ್ಲಿ, ಬೇರೆ ದಲಿತರ ವಿಷಯದಲ್ಲಿ, ಇಂಥ ವಿಷಯದಲ್ಲಿ ತಗೋಬೇಕು. ಯಾರ್ಯಾರಿಗೋ ಬಂದವ್ರಿಗೆ ಈ ಥರ ಮಾಡ್ತಾರೆ ಅಂತ ಅಂದರೆ ಇದು ತುಂಬ ಮೋಸ. ಇಂಥ ಸರ್ಕಾರ ಇದ್ದಷ್ಟು ಸತ್ತರಷ್ಟು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.